ಗುಂಡ್ಲುಪೇಟೆ ತಾಲೂಕಿನ ಜಂಗಲ್ ಲಾಡ್ಜ್ ರೆಸಾರ್ಟ್ನ ಶೌಚಾಲಯದ ಗುಂಡಿ ತುಂಬಿ ಹರಿಯುತ್ತಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶವೆಲ್ಲವೂ ದುರ್ವಾಸನೆ ಬೀರುತ್ತಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಮುಖಂಡರಾದ ಕಲ್ಲಿಗೌಡನಹಳ್ಳಿ ಬಸವರಾಜುರವರು ಕಿಡಿಕಾರಿದ್ದಾರೆ. ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಗೆ ಬರುವ ಜಂಗಲ್ ಲಾಡ್ಜ್ ರೆಸಾರ್ಟ್ನ ಕಲ್ಲಿಗೌಡನಹಳ್ಳಿ ಮಗುವಿನಹಳ್ಳಿ ಮಾರ್ಗ ಮಧ್ಯದ ರಸ್ತೆ ಹೊಂದಿಕೊಂಡಿರುವ JLRನಿಂದ ಶೌಚಗುಂಡಿ ನೀರು ಸೇರಿ ಬಳಕೆ ಮಾಡಿದ ನೀರು ಗುಂಡಿಯ ಆಸುಪಾಸು ನಿಂತು ರಸ್ತೆಗೆ ಬಂದು ದುರ್ವಾಸನೆ ಬೀರುತ್ತಿದೆ. ಇದರಿಂದ ಪರಿಸರದ ಮಾಲಿನ್ಯ ಉಂಟಾಗುತ್ತದೆ. ಇದಕ್ಕೆಲ್ಲ ಮುಕ್ತಿ ಕೊಡಿ ಎಂದು JLR ಸಿಬ್ಬಂದಿಗೆ ಮನವಿ ಮಾಡಿದರೂ ಸಬೂಬು ಹೇಳುತ್ತಿದ್ದಾರೆ. ಅಲ್ಲದೆ ಸಿಬ್ಬಂದಿ ವರ್ಗದವರು ಪರಿಸರ ಸ್ನೇಹಿಯಾಗಿ ವರ್ತಿಸುತ್ತಿಲ್ಲ. ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ರೈತರ ಜೊತೆಗೂಡಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಕಲಿಗೌಡನಹಳ್ಳಿ ಹಾಗೂ ಮುಗಿನಹಳ್ಳಿಗೆ ಹೋಗುವ ರಸ್ತೆ. ಇಲ್ಲಿ ಜಂಗಲ್ ಲಾಡ್ಜ್ ರೆಸ್ಟೋರೆಂಟ್ ಇದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಶೌಚಾಲಯ ಗುಂಡಿ ತುಂಬಿ 1-2 ಫುಲ್ ಲೋಡಾಗಿ ಗುಂಡಿ ನೀರು ಹೊರಗಡೆ ಬರ್ತಾಯಿದೆ. ಸಾರ್ವಜನಿಕರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿದೆ. ಇಲ್ಲಿ ತಿರುಗಾಡೋಕ್ಕೆ ಆಯ್ತಾ ಇಲ್ಲ. ಇಲ್ಲಿನ ಮಾಲೀಕರು ಹಾಗೂ ಯಾರು ಮ್ಯಾನೇಜರ್ನ ಪ್ರಶ್ನೆ ಮಾಡಿದ್ರೆ ನಾವು ಮಾಡಿಸ್ತೀವಿ, ನಾಳೆ ಮಾಡಿಸ್ತೀವಿ, ನಾಳಿದ್ದು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 6 ತಿಂಗಳಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಇದ್ರ ಬಗ್ಗೆ ನಮ್ಮ ರೈತರಾದಂಥ ಸ್ವಾಮಿಯವರು ಮಾತಾಡ್ತಾರೆ ನೋಡಿ. ಹಂಗಾಗಿ ಇಲ್ಲಿ ವೆಹಿಕಲ್ಲೆಲ್ಲ 4 ಗಂಟೆಗೆ ಬೆಳಗಿನ ಜಾವ ಎಲ್ಲ 9 ಗಂಟೆ 7 ಗಂಟೆ ನಿಲ್ಲಿಸ್ತಾರೆ. 20 ನಿಮಿಷ ನಿಲ್ಲಿಸ್ತೀವಿ ಅಂತ ಕೇಳ್ತಾರೆ. ಹಂಗಾಗಿ ಈ ಬಾತ್ರೂಮ್ದು ಸ್ಮೆಲ್ ಇದೆಯಲ್ಲ, ಆ ಗುಂಡಿ ಸಿಕ್ಕಾಪಟ್ಟ ಸ್ಮೆಲ್ ಬರ್ತಾಯಿದೆ ಈ ರೋಡಲ್ಲಿ. ನಮಗೆ ವೆಹಿಕಲ್ ಹೋಗೋರಿಗೆ ತಡೆಯೋಕ್ಕಾಗ್ತಿಲ್ಲ. ಈಗ ಇವರು ಈ ಕಾರಲ್ಲಿ ಹೋಗೋರೆಲ್ಲ ಗ್ಲಾಸ್ ಎತ್ಕೊಳ್ತಾರೆ, ಅವರೆಲ್ಲ ಸೈಲೆಂಟ್ ಹೊರಟೋಯ್ತಾರೆ. ನಮ್ಗೆ ಹಂಗಾಗಿ ಜಲ್ದಿ ಕೆಲಸ ಮಾಡಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಮಾಡಿ ಹೇಳಿದ್ದೀವಿ ಅವ್ರಿಗೂ, ನಾಳೆ ಮಾಡಿಸ್ತೀವಿ, ನಾಳಿದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಾಗಿಲ್ಲ. ಇವರು ಮಾಡ್ತೀವಿ ಅಂತಾರೆ, ನಮ್ಗೆ ಹೇಳಿಲ್ಲ ಅಂತಾರೆ. ಅವ್ರಿಗೆ ಗೊತ್ತಿರೋ ಅವ್ರಿಗೆ ಹೇಳಿದ ಮೇಲೆ ಮಾಡಿಸ್ಬೋದು. ನಾವು ಹೇಳ್ಬೇಕಂತ ಅವ್ರಿಗೆ ಕ್ಲೀನ್ ಮಾಡ್ಸೋಕ್ಕೆ. ಅವ್ರು ಮುಂಚಿತವಾಗಿ ಗೊತ್ತಿಲ್ಲ ಅವ್ರಿಗೆ ನೀರು ಬರುತ್ತೆ, ಸ್ಮೆಲ್ ಬರ್ತದೆ, ಎಲ್ಲರ ಜನಗಳಿಗೆ ವಾಸನೆ ಬರ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಈಗ ನಾವು ಹೇಳಿದ್ಮೇಲೆ ನಮ್ಗೆ ಗೊತ್ತಿತ್ತಿಲ್ಲ, ನಾವು ಇವಾಗ ಹೇಳಿದ್ರೆ ಈಗ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಇನ್ನೊಬ್ರು.